ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ತ್ರಿವೇಣಿ ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಫ್ರೆಂಡ್ಸ. ಅಮ್ಮ ಹಿಟ್ಟು ನಾದಾಕತ್ತಾಳ್ರಿ, ಗೋಧಿ ಹಿಟ್ಟು ಯಾಕೆ ಅಂತ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ನನ್ನ ಚಾನಲ್ಗೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಅಮ್ಮ ಹಿಟ್ಟು ಕಲಸಾಕತ್ತಲ್ರಿ, ಶಾವಿಗೆ ಮಾಡಾಕ್ರಿ. ಮನೆಯಲ್ಲಿ ಶಾವಿಗೆ ಮಾಡ್ತಾ ಇದ್ದಾರೆ. ನಮ್ಮ ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ಇದೇ ಥರನೇ ಮಾಡೋದ್ರೆ, ಕೆಲವೊಬ್ಬರು ಹೊರಗಡೆ ಮಾಡಿಸ್ತಾರೆ, ಕೆಲವೊಬ್ಬರು ಮನೆಯಲ್ಲೇ ಈ ಥರ ಮಷಿನ್ ಇದು ಮಾಡಿಬಿಟ್ಟು ಮಾಡಿಸ್ತಾರೆ. ಹಂಗಿದ್ರು ಸಮ್ಮರ್ ಅಲ್ರಿ, ಹಂಗಾಗಿ ರಜೆ ಸ್ಕೂಲೂ ರಜೆ ಅದಾರೆ, ಮಕ್ಕಳು ಕೂಡ ಮನೆಯಲ್ಲಿದ್ದಾರೆ. ಯುಗಾದಿ ಹಬ್ಬಕ್ಕೆ ಹೊಸ ವರ್ಷಕ್ಕೆ ಮನೆಯಲ್ಲೇ ಮಾಡಿದ್ರಾಯ್ತು ಅಂದ್ಬಿಟ್ಟು ಅಮ್ಮ ಇವಾಗ ಮಾಡ್ತಾ ಇದ್ದಾರೆ. ಮಕ್ಕಳು ಕೂಡ ಮಷಿನಲ್ಲಿ ಅದನ್ನು ತಿರುವಿದ್ರೆ ಏನಾಗುತ್ತೆ, ಮಷಿನಿಂದ ಕೆಳಗಡೆ ಬೀಳ್ತಾವ್ರಿ. ಹಿಟ್ಟು ಒಬ್ಬರು ಒತ್ತಬೇಕ್ರಿ, ಮಷಿನ್ ಒಳಗೆ ಹಿಟ್ಟು ಹಾಕಿ ಎಣ್ಣೆ ಹಚ್ಕೊಂಡು ಕೈಗೆ ಹೊತ್ತು ಕೊಡ್ಬೇಕ್ರಿ. ಮೇಲ್ಗಡೆ ಕೂತು ಒಬ್ಬರು ತಿರುಬೇಕು ನೋಡಿ ಫ್ರೆಂಡ್ಸ. ನನ್ನ ಮಕ್ಕಳು ಇವಾಗ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಾವು ಯುಗಾದಿ ಹಬ್ಬಕ್ಕೆ ಅಂದ್ಬಿಟ್ಟು ಮನೆಯಲ್ಲಿ ಶಾವಿಗೆ ರೆಡಿ ಮಾಡ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ. ನಿಮಗೂ ಇಷ್ಟ ಆಗಿತ್ತಂದ್ರೆ ಪ್ರತಿಯೊಬ್ಬರು ಲೈಕ್ ಕೊಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ. ನೀವು ಕೂಡ ಇದೇ ಥರ ಮಾಡ್ತೀರಾ ಅಂದ್ಕೊಂಡು. ಹಾಗೆ ಕೆಲವೊಂದು ಅಮ್ಮ ಡ್ರೆಸ್ ಕೊಡಿಸಿದ್ರು ಹಬ್ಬಕ್ಕೆ, ಮಕ್ಕಳಿಗೆ ಕೂಡ ಶಾಪಿಂಗ್ ಮಾಡ್ಕೊಂಬಂದಿದ್ವಿ. ಅದನ್ನು ಕೂಡ ನಾನು ಮಕ್ಕಳಿಗೆ ಯಾರ್ಯಾರಿಗೆ ತೊಗೊಂಡಿನಿ ಡ್ರೆಸ್ ಅನ್ನೋದು ನಿಮಗೂ ಕೂಡ ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿದೆ, ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ. ನೋಡಿರಿ, ನನ್ನ ಮಗ ಹೊತ್ತಿ ಕೊಡಕತ್ತಾನ್ರಿ, ಮೇಲೆ ಕುಂತು ಒಬ್ಬನು ತಿರ್ಗಾಕತ್ತಾನ್ರಿ. ನೋಡಿರಿ ಶಾವಿಗೆ ಎಷ್ಟು ಚಂದ ಬೀಳಕತ್ತಾವ ನೋಡಿ ಫ್ರೆಂಡ್ಸ. ತುಂಬಾ ಚೆನ್ನಾಗಿ ಆಗುತ್ತವ್ರಿ. ಹೊರಗಡೆ ಮಾಡಿಸ್ಬೇಕಂದ್ರೆ ಹೇಗೆ ಮಾಡ್ತಾರೋ ಏನೋ ಗೊತ್ತಿಲ್ಲ ಅಂದ್ಬಿಟ್ಟು ಅಮ್ಮ ಮನೆಯಲ್ಲೇ ಗೋಧಿ ತಂದು ಹಸನ್ ಮಾಡಿ ಬೀಸ್ಕೊಂಬಂದು ಇವಾಗ ಮಾಡಕತ್ತಾರೆ ನೋಡ್ರಿ. ಈ ಥರ ಅದು ಒತ್ತು ಕೊಟ್ಟಂಗೆಲ್ಲ ಕೆಳಗಡೆ ಬೀಳ್ತಾ ಇರ್ತಾವ್ರಿ. ಅದನ್ನು ಈ ಥರ ಹಾಕ್ಬೇಕ್ರಿ. ಒಯ್ದು ಬಿಸಿಲಿಗೆ ಇಡಬೇಕ್ರಿ. ಬಿಸಿಲಿಗಿಟ್ಟು ಒಣಗಿಸಿ 1 ವರ್ಷದವರೆಗೆ ನಾವು ಸ್ಟೋರ್ ಮಾಡಿ ಇಡ್ಬೋದು ನೋಡಿ. ಎಣ್ಣೆ ಹಚ್ಚಿದ್ರೆ ಅದೇನಾಗುತ್ತೆ, ಸ್ಮೆಲ್ ಬರುತ್ತೆ ಶಾವಿಗೆ. ಭಾಳ ದಿನ ಸ್ಟೋರ್ ಮಾಡಿ ಇಡೋಕ್ಕಾಗಲ್ಲ. ಹಂಗಾಗಿಬಿಟ್ಟು ಎಣ್ಣೆ ಜಾಸ್ತಿ ಹಚ್ಚೋಕೆ ಹೋಗ್ಬಾರ್ದು ಫ್ರೆಂಡ್ಸ್. ಹಂಗಾಗಿ ಇವಾಗ ನೋಡಿರಿ ಈ ಥರ ಮಾಡ್ತಾಯಿದ್ವಿ. ಹಾಗೂ ಅದಕ್ಕೋಸ್ಕರ ನಿಮಗೂ ಕೂಡ ತೋರಿಸಿದ್ರಾಯ್ತು. ನೀವು ಯಾರೆಲ್ಲ ಮಾಡ್ತೀರಾ ಅನ್ನೋದು ಕಾಮೆಂಟ್ಸಲ್ಲಿ ತಿಳಿಸ್ರಿ. ನೋಡಿರಿ, ನನ್ನ ಚಿಕ್ಕ ಮಗ ಅದು ಆಗಂಗಿಲ್ರಿ ತಿರ್ವಾಕ್ರಿ, ಭಾಳ ಟೈಟ್ ಆಗುತ್ತೆ. ಅವನು ಕೂಡ ಮಾಡ್ತೀನಿ ಅಂದನ್ರಿ. ಹಾಗೆ ಶಾಪಿಂಗ್ ಮಾಡಿದ್ನಲ್ಲ, ಅದೆಲ್ಲ ಅಮ್ಮ ಕೊಡಿಸಿದ್ದು ಏನೇನು ಕೊಡಿಸ್ಯಾರ ಅನ್ನೋದು ಕೂಡ ನಿಮಗೂ ಹಂಚ್ಕೊಂಡ್ರಾಯ್ತು ನಿಮ್ಮ ಜೋಡಿ ಅಂತ ಅಂದ್ಬಿಟ್ಟು ಇವಾಗ ತೋರಿಸ್ತಾ ಇದ್ದೇನೆ ರೀ. ಇವಾಗ ನನ್ನ ದೊಡ್ಡ ಮಗರೇ 10th ಎಕ್ಸಾಮ್ ನಡೆದಾವ್ರಿ. ಆ ವಿಡಿಯೋನ ಹಾಕ್ತೇನೆ ರೀ. ಸ್ವಲ್ಪ ಲೇಟ್ ಆಗತ್ತದ್ರಿ. ಫಸ್ಟಿನ ವಿಡಿಯೋ ಮಾಡಿದ್ದೆ. ಇವಾಗ ಓದ್ಯಾನ್ರಿ ಸುಮ್ಮನೆ. ನಮ್ಮ ಮಗ ಚಿಕ್ಕವನು ರೇಗಿಸ್ತಾ ಇದ್ದಾನ, ಅವ್ನು ಹಿಡ್ಕೊಂಡು ಕುಂತ ನೋಡ್ರಿ. ಬನ್ರಿ ಫ್ರೆಂಡ್ಸ, ಇವಾಗ ಏನೆಲ್ಲ ತೊಗೊಂಡೇನು ಅನ್ನೋದು ತೋರಿಸ್ತೀನಿ. ಯುಗಾದಿ ಹಬ್ಬಕ್ಕೆ ಮತ್ತು ದೀಪಾವಳಿಗೆ ಅಮ್ಮ ಕೊಡಿಸ್ತಾರೆ. ನಾನು ಬೇಡ, ಬಟ್ಟೆ ಭಾಳ ಅದಾವ, ಬೇಡ ಅಂತ ಹೇಳಿದ್ರು ಕೇಳಿಲ್ರಿ. ಹಂಗಾಗಿ ಅಮ್ಮ ಕೊಡಿಸ್ಯಾರ್ರಿ. ಅದಕ್ಕೆ ನಿಮಗೂ ತೋರ್ಸಕತ್ತೇನೆ ರೀ. ಇದು ನಮ್ಮ ದೊಡ್ಡ ಮಗಂದ್ರಿ, ಇದು ಚಿಕ್ಕ ಮಗಂದ್ರಿ, ಲಾಸ್ಟ್ ಮಗಂದು ಸಂಪ್ರೀತಂದ್ರಿ. ಇನ್ನೊಬ್ಬನು ರಿಷಿ ಅಂತದನ್ರಿ, ಅವನದನ್ನು ತೋರಿಸ್ತೇನೆ ರೀ. ಅದನ್ನು ಬ್ಲ್ಯಾಕ್ ಅದ ರೀ, ಬ್ಲ್ಯಾಕ್ ಕಲರ್ ತೊಗೊಂಡಾನ್ರಿ ಶರ್ಟ್. ವೈಟ್ ಅದನ್ರಿ, ಅವನು ತುಂಬ ಜಾಸ್ತಿನೇ ಬ್ಲ್ಯಾಕ್ ಕೊಡಿಸು ಅಂತಾನ್ರಿ ಅವನು. ಇದು ನನ್ನ ಚಿಕ್ಕ ಮಗಂದ್ರಿ. ಇಲ್ಲ ನೋಡಿ, ಇವಂದು ಇಲ್ಲೇ ಅದ ನೋಡ್ರಿ ಡ್ರೆಸ್. ಈ ಥರ ತೊಗೊಂಡಾನ್ರಿ, ಬ್ಲ್ಯಾಕ್ ಕಲರ್ ತೊಗೊಂಡಾನ್ರಿ. ವೈಟ್ ಪ್ಯಾಂಟ್, ವೈಟ್ ಅನ್ನಕ್ರಿ ಒಂದು ಬೂಟ್ ಕಲರ್ ಅದ ರೀ ಪ್ಯಾಂಟ್. ಬ್ಲ್ಯಾಕ್ ಶರ್ಟ್ ತೊಗೊಂಡಾನ್ರಿ, ಅದಕ್ಕೆ ಮ್ಯಾಚಿಂಗ್ ಅಂದ್ಬಿಟ್ಟು. ನೋಡ್ರಿ ಫ್ರೆಂಡ್ಸ, ನನಗಂತ್ರ ಬಟ್ಟೆ ತುಂಬ ಅದ ರೀ, ಸೀರೆ ಕೂಡ ಅದಾವ್ರಿ. ಹಂಗಾಗಿ ನಾನು ಬೇಡ ಅಂತ ಹೇಳಿದ್ದೇನೆ ರೀ. ಮಕ್ಕಳಿಗೆ ಮಾತ್ರ ತೊಗೊಂಡು ಬಂದೀವಿ ನೋಡಿ ಫ್ರೆಂಡ್ಸ. ತುಂಬಾ ಚೆನ್ನಾಗಿ ಸಿಕ್ಕವ್ರಿ ಸಲ ಡ್ರೆಸ್ಸು. ದುಡ್ಡು ಅಂತ ಎಷ್ಟು ಹೋಯ್ತು ಅಂದ್ರೆ 2000 ರೂಪಾಯಿ ಹೋಯ್ತು ನೋಡ್ರಿ ಮೂವರಿಗೆ. ಅದನ್ನು ನಮ್ಮ ದೊಡ್ಡಪ್ಪವ್ರ ಅಂಗಡಿ ಒಳಗೆ ತೊಗೊಂಡೇವ್ರಿ. ನಮ್ಮ ದೊಡ್ಡಪ್ಪರದ್ದು ಶಾಪ್ ಅದ ರೀ, ರೇಣುಕಾ ಕಲೆಕ್ಷನ್ ಅಂತ ಅಂದ್ಬಿಟ್ಟು ಅಲ್ಲೇ ತೊಗೊಂಡಿರೋದೆ ಡ್ರೆಸ್ ರೀ. ಬೇರೆ ಅಂಗಡಿ ಯಾಕೆ ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮ ಅಂಗಡಿಯಲ್ಲೇ ಮಾಡೀವ್ರಿ. ಇವಾಗ ನೋಡ್ರಿ ಡ್ರೆಸ್ ಹಾಕ್ಕೊಂಡು ಶೂ ಹಾಕ್ಕೊಂಡು ತೋರಿಸ್ತಾ ಇದ್ದಾರೆ ನೋಡ್ರಿ. ನಿನ್ನೆನೆ ತೊಗೊಂಡು ಬಂದಾನ್ರಿ ಶೂ ಕೂಡ. ನೋಡಿ, ಈ ಥರ ಹಾಕ್ಕೊಂಡು ತೋರ್ಸಾಕತ್ತಾನ್ರಿ. ವಿಡಿಯೋದಾಗ ಶೇರ್ ಮಾಡ್ತೀನಿ ಅಂದ್ಬಿಟ್ಟು. ಹೇಗೆ ಕಾಣಿಸ್ತಾನ ನಮ್ಮದು ಕಮೆಂಟ್ ಮಾಡಿ ಹೇಳಿ.
ಇಷ್ಟ ಆಗಿತ್ತು ಅಂದ್ರೆ ಫ್ರೆಂಡ್ಸ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಂದ್ರೆ ಪ್ಲೀಸ್ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ತಪ್ಪದೆ. ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಲೈಕ್ ಎಷ್ಟು ಕೊಡ್ತೀರಂದ್ರೆ ಅಷ್ಟು ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಪ್ರತಿಯೊಬ್ಬರು ಇದೇ ಥರ ನೋಡಿಬಿಟ್ಟು ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ನಿಮ್ಗೆ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.